Let us continue the first chapter of contract. Here they may give 5 marks for differences between an agreement and a contract. ಅಂದರೆ ಇಲ್ಲಿ ಕಾಂಟ್ರಾಕ್ಟಿಗೂ ಅಗ್ರಿಮೆಂಟಿಗೂ ಇರುವಂತಹ ಡಿಫ್ರೆನ್ಸ್ಗಳನ್ನ ಕೊಟ್ಟಿದ್ದಾರೆ. ನಿಮಗೆ 5 ಮಾರ್ಕ್ಸಿಗೆ ಇದು ಕೇಳಬಹುದು. ಹೆಡ್ಡಿಂಗ್ ಡಿಫ್ರೆನ್ಸಸ್ ಬಿಟ್ವೀನ್ ಆನ್ ಅಗ್ರಿಮೆಂಟ್ ಆ್ಯಂಡ್ ಅ ಕಾಂಟ್ರಾಕ್ಟ್. ಒಡಂಬಡಿಕೆ ಒಂದು ಕಡೆ ಆದರೆ ಒಪ್ಪಂದ ಇನ್ನೊಂದು ಕಡೆ. ಏನೇನು ಡಿಫ್ರೆನ್ಸ್ಗಳು ಹೇಳಿದ್ದಾರೆ? ಪ್ರಸ್ತಾಪ ಮತ್ತು ಒಪ್ಪಿಗೆ ಸೇರಿ ಒಡಂಬಡಿಕೆಯಾಗುತ್ತದೆ. ಒಡಂಬಡಿಕೆ ಈಸ್ ಈಕ್ವಲ್ ಟು ಇಲ್ಲೇ ಕೊಟ್ಟಿದ್ದಾರೆ ಪ್ರಸ್ತಾಪ ಪ್ಲಸ್ ಒಪ್ಪಿಗೆ. ಇದನ್ನು ನಾವು ಒಡಂಬಡಿಕೆಯ ಫಾರ್ಮುಲಾ ಅಂತ ಕೇಳ್ಬೋದು. ಒಡಂಬಡಿಕೆ ಅಂದರೆ ಏನು? ಪ್ರಸ್ತಾಪ ಪ್ಲಸ್ ಒಪ್ಪಿಗೆ. ಒಪ್ಪಂದ ಅಂದರೆ ಏನು? ಒಡಂಬಡಿಕೆ ಮತ್ತು ನಿರ್ವಹಣೆ ಸೇರಿ ಒಪ್ಪಂದವಾಗುತ್ತದೆ. ಅಂದರೆ ಒಡಂಬಡಿಕೆಯ ಜೊತೆ ನಿರ್ವಹಣೆ ಸೇರಿದ್ರೆ ಒಪ್ಪಂದ ಆಗುತ್ತಂತೆ. ಇದೆರಡೂ ಫಾರ್ಮುಲಾಗಳನ್ನು ಕಲೀರಿ. ಪಾಯಿಂಟ್ಸನ್ನು ಎಕ್ಸ್ಪ್ಲೈನ್ ಮಾಡುವಾಗ ಕೂಡ ಮತ್ತು ಪೇಜ್ ತುಂಬಿಸೋ ಪರ್ಪಸ್ಸಿಗೋಸ್ಕರನಾದರೂ ನಿಮಗಿದು ಹೆಲ್ಪ್ ಆಗುತ್ತೆ. ಇಲ್ಲ 5 ಮಾರ್ಕ್ಸಿಗೆ ಸಪ್ರೇಟಾಗಿ ಕೇಳ್ಬೋದು. ರೈಟ್ ಎನಿ 5 ಡಿಫ್ರೆನ್ಸಸ್ ಬಿಟ್ವೀನ್ ಆ್ಯನ್ ಅಗ್ರಿಮೆಂಟ್ ಆ್ಯಂಡ್ ಅ ಕಾಂಟ್ರಾಕ್ಟ್ ಅಂತ ಕೇಳ್ಬೋದು. ಎರಡನೇ ಪಾಯಿಂಟ್, ಒಡಂಬಡಿಕೆಗಳೆಲ್ಲವೂ ಕಾನೂನಿನ ಹೊಣೆಗಾರಿಕೆಯನ್ನು ಸೃಷ್ಟಿಸುವುದಿಲ್ಲ. ನಾನೇನು ಹೇಳಿದೆ? ಎಲ್ಲ ಅಗ್ರಿಮೆಂಟ್ಗಳು ಕೂಡ ಕಾಂಟ್ರಾಕ್ಟ್ ಆಗೋದಿಲ್ಲ. ಆದರೆ ಅದು ಕಾಂಟ್ರಾಕ್ಟ್ ಆಗುತ್ತೆ ಅಂದರೆ ಎಲ್ಲ ಅಗ್ರಿಮೆಂಟ್ಗಳು ಕೂಡ ಸೇರಿರಬೇಕು. ಒಪ್ಪಂದಗಳೆಲ್ಲವೂ ಅನಾವಶ್ಯಕವಾಗಿ ಹೊಣೆಗಾರಿಕೆಯನ್ನು ಸೃಷ್ಟಿಸುತ್ತವೆ. ಕಾಂಟ್ರಾಕ್ಟ್ ಇದ್ರ ಮೇಲೆ ಅದಕ್ಕೆ ಹೊಣೆಗಾರಿಕೆ, ಆಬ್ಲಿಗೇಷನ್ಸ್ ಅಂತ ಹೇಳಿದ್ವಲ್ವ, ಆ ಆಬ್ಲಿಗೇಷನ್ಸ್ಗಳು ಕ್ರಿಯೇಟ್ ಆಗುತ್ತೆ. ಆಲ್ ಅಗ್ರಿಮೆಂಟ್ಸ್ ಆರ್ ನಾಟ್ ಎ ಕಾಂಟ್ರಾಕ್ಟ್ಸ್ ಬಟ್ ಆಲ್ ಕಾಂಟ್ರಾಕ್ಟ್ಸ್ ಆರ್ ಅಗ್ರಿಮೆಂಟ್. ಆಯಿತಾ? ಇದನ್ನು ನಾವು ಹಿಂದಿನ ಪೇಜಲ್ಲಿ ಓದಿದ್ದೀವಿ. ಮೂರನೇದು, ಒಡಂಬಡಿಕೆಯು ಪೂರ್ಣಗೊಂಡ ಒಪ್ಪಂದವಾಗಿರುವುದಿಲ್ಲ. ಅಗ್ರಿಮೆಂಟ್ ಅನ್ನೋದೇನಿರುತ್ತೆ, ಇದು ಪೂರ್ಣ ರೀತಿಯಲ್ಲಿ ಒಪ್ಪಂದ ಆಗಿರೋಲ್ಲ. ಪೂರ್ಣ ರೀತಿಯಲ್ಲಿ ಒಪ್ಪಂದ ಆಗಬೇಕಂದ್ರೆ ಏನು ಮಾಡಬೇಕು? ಕಾನೂನಿನಿಂದ ಜಾರಿಯಾಗಿರಬೇಕು. ಒಪ್ಪಂದವು ಪೂರ್ಣಗೊಂಡ ಒಡಂಬಡಿಕೆಯಾಗಿರುತ್ತದೆ. ಯಾಕೆ ಒಪ್ಪಂದ ಪೂರ್ಣಗೊಂಡ ಒಡಂಬಡಿಕೆಯಾಗಿರುತ್ತದೆ ಅಂದರೆ ಕಾನೂನಿನಿಂದ ಜಾರಿಯಾಗಿರುತ್ತಲ್ಲ, ಅದಕ್ಕೋಸ್ಕರ. ಒಡಂಬಡಿಕೆಯು ವಿಸ್ತಾರವಾದದ್ದು. ಅದು ಒಪ್ಪಂದಕ್ಕೆ ಜೀವಕೋಶ ಇದ್ದಂತೆ. ನೋಡಿ, ಅಗ್ರಿಮೆಂಟು ಕಾಂಟ್ರಾಕ್ಟಿಗೆ ಇರಲೇಬೇಕು. ಅದನ್ನು ಏನಂತ ಕರೆದಿದ್ದಾರೆ ನೋಡಿ? ಜೀವಕೋಶ ಅಂತ ಕರೆದಿದ್ದಾರೆ. ಯಾವುದನ್ನ? ಒಡಂಬಡಿಕೆ. ಒಡಂಬಡಿಕೆ ಅಂದರೆ ಏನು? ಅಗ್ರಿಮೆಂಟ್. ಕಾಂಟ್ರಾಕ್ಟ್ ಆಗಬೇಕಂದ್ರೆ ಅಗ್ರಿಮೆಂಟು ಇರಲೇಬೇಕು ಅಂತ ಹೇಳ್ತಾರೆ. ಜೀನಸ್. ಒಪ್ಪಂದವು ಒಡಂಬಡಿಕೆಯ ಒಂದು ಅಣುವಿನಂತೆ ಇರುತ್ತದೆ. ಆದರೆ ಒಪ್ಪಂದ ಏನು? ಒಡಂಬಡಿಕೆಯ ಒಂದು ಅಣು, ಸ್ಪೇಸಿ ಆಗಿರುತ್ತೆ ಅಂತ ಹೇಳ್ತಾರೆ. 5ನೇ ಪಾಯಿಂಟ್ ಏನು? ಪರಸ್ಪರ ಪ್ರತಿಫಲಗಳನ್ನೊಳಗೊಂಡ ವಾಗ್ದಾನಗಳು ಒಡಂಬಡಿಕೆಗಳಾಗುತ್ತವೆ. ಪರಸ್ಪರ ಪ್ರತಿಫಲ ಅಂದರೆ ಕನ್ಸಿಡರೇಷನ್ ಅಲ್ವಾ? ಒಂದು ಕಡೆಯಿಂದ ಆಫರ್ ಬಂದು ಇನ್ನೊಂದು ಕಡೆ ಕನ್ಸಿಡರೇಷನ್ ಆಗುವಂಥದ್ದು, ಅಕ್ಸೆಪ್ಟೆನ್ಸ್ ಆಗುವಂಥದ್ದು. ಇಲ್ಲಿ ಕಾನೂನಿನಿಂದ ನೆರವೇರಿಸಲ್ಪಡುವ ವಾಗ್ದಾನಗಳು ಮಾತ್ರ ಒಪ್ಪಂದಗಳಾಗುತ್ತವೆ. ಕಾನೂನಿನ ಮೂಲಕ ಜಾರಿಯಾಗಿರೋವಂಥವು ಮಾತ್ರ ಒಪ್ಪಂದ ಆಗಿರುತ್ತೆ ಅಂತ ಹೇಳ್ತಾರೆ. ನೆಕ್ಸ್ಟು ನೋಡಿ, ಇದಿಷ್ಟು 5 ಮಾರ್ಕ್ಸಿಗೆ ಕೊಡ್ಬೋದು. 5 ಮಾರ್ಕ್ಸಿಗೆ 5 ಪಾಯಿಂಟ್ಸ್ ಇದೆ. ಒಡಂಬಡಿಕೆ ಮತ್ತು ಒಪ್ಪಂದಗಳಿಗೆ ಇರುವ ವ್ಯತ್ಯಾಸ 5 ಪಾಯಿಂಟ್ಸ್ ಇದೆ. ಇದನ್ನು ಕಲೀರಿ. ನೆಕ್ಸ್ಟಿಗೆ ಹೋದರೆ ಅನೂರ್ಜಿತ ಬ್ರಾಕೆಟಲ್ಲಿ ಏನು? ಶೂನ್ಯ. ಅನೂರ್ಜಿತ ಒಡಂಬಡಿಕೆ ಮತ್ತು ಅನೂರ್ಜಿತವಾಗಬಹುದಾದ ಒಪ್ಪಂದಗಳಿಗಿರುವ ವ್ಯತ್ಯಾಸಗಳು ಏನಿದೆ? ಹೆಡ್ಡಿಂಗು ಅನೂರ್ಜಿತ ಒಡಂಬಡಿಕೆ ಮತ್ತು ಅನೂರ್ಜಿತವಾಗಬಹುದಾದ ಒಪ್ಪಂದಗಳಿಗಿರುವ ವ್ಯತ್ಯಾಸಗಳು. ಅಂದರೆ ಇಲ್ಲಿ ಏನು ಹೇಳ್ತಾರೆ? ವಾಯ್ಡ್ ಅಗ್ರಿಮೆಂಟ್, ಬಿಟ್ವೀನ್ ವಾಯ್ಡಬಲ್ ಅಗ್ರಿಮೆಂಟ್. ಶೂನ್ಯ ಒಡಂಬಡಿಕೆ, ಶೂನ್ಯವಾಗಬಹುದಾದ ಒಡಂಬಡಿಕೆ. ಇಲ್ಲಿ ಶೂನ್ಯ ಅಂದರೆ ಆಲ್ರೆಡಿ 0 ಇದೆ, ಹೌದಾ? ಏನೂ ಇದಿಲ್ಲ, ಅಗ್ರಿಮೆಂಟ್ ಕಾನೂನಿನ ಮೂಲಕ ಇದಕ್ಕೆ ಬೆಲೆನೇ ಇಲ್ಲ. ಶೂನ್ಯವಾಗಬಹುದಾದ ಹಾಗಾದರೆ ಯಾವ್ದ್ಯಾವುದು ವಾಯ್ಡ್ ಆಗಬಹುದು ಅನ್ನುವಂಥದ್ದು ಇದು. ಇಲ್ಲಿ ಹೆಡ್ಡಿಂಗ್ ಇಂಗ್ಲೀಷ್ ಮೀಡಿಯಮ್ ಅವ್ರಿಗಾದರೆ ಡಿಫ್ರೆನ್ಸ್ ಬಿಟ್ವೀನ್ ವಾಯ್ಡ್ ಅಗ್ರಿಮೆಂಟ್ ಆ್ಯಂಡ್ ವಾಯ್ಡಬಲ್
ಅಗ್ರಿಮೆಂಟ್ ಕೇಳಬಹುದು 5 ಮಾರ್ಕ್ಸಿಗೆ. ವಾಯ್ಡ್ ಅಗ್ರಿಮೆಂಟಿಗೆ ಶೂನ್ಯ ಒಡಂಬಡಿಕೆಯನ್ನು ಇಬ್ಬರು ಪಕ್ಷಗಾರರಿಂದ ನೆರವೇರಿಸಲು ಒತ್ತಾಯಪಡಿಸಲು ಸಾಧ್ಯವಿಲ್ಲ. ಅಂದರೆ ಶೂನ್ಯ ಒಡಂಬಡಿಕೆ ಅಂದರೆ ಏನು, ಈಗ ಇಬ್ಬರು ಇರ್ತಾರೆ, ಇಬ್ಬರಲ್ಲಿ ಒಬ್ಬರು ಒಪ್ಕೊಳ್ಳಿಲ್ಲ ಅಂದರೂ ಅದೇನಾಗುತ್ತೆ, ಶೂನ್ಯ ಆಗುತ್ತೆ. ಯಾಕಂದರೆ ಅಲ್ಲಿ ಒಪ್ಪಂದನೇ ಬರಲ್ವಲ್ಲ, ಆಫರ್ ಕೊಟ್ಟೋನು ಅಕ್ಸೆಪ್ಟೆನ್ಸ್ ಮಾಡಿದಾಗ ಮಾತ್ರ ಅಲ್ಲಿ ಒಪ್ಪಂದ ಬರುತ್ತೆ. ಇಲ್ಲಿ ಮೂಲದಲ್ಲಿ ಅಂದರೆ ಪ್ರಾರಂಭದಲ್ಲಿ ಇದು ನ್ಯಾಯಬದ್ಧ ಒಪ್ಪಂದವಾಗಿದ್ದರೂ ಅನಂತರ ಶೂನ್ಯವಾಗಬಹುದು. ಅಂದರೆ ಪ್ರಾರಂಭದಲ್ಲಿ ಏನಾಗುತ್ತೆ, ಹೌದು ಒಪ್ಪಂದ ಇದು ಆಗಬಹುದು ಅನ್ನೋ ರೀತಿಯಲ್ಲಿ ಅದಿದ್ದರೆ ಮುಂದೆ ಅದು ಆಗದಲೇ ಇರಬಹುದು. ಅಂದರೆ ಸ್ಟಾರ್ಟಿಂಗ್ ಒಪ್ಕೊಂಡಾಗ ಹ್ಞೂ ಅನ್ನೋದು, ನೆಕ್ಸ್ಟು ಸ್ವಲ್ಪ ದಿನ ಬಿಟ್ಟ ಮೇಲೆ ಇಲ್ಲ ಅನ್ನೋದು, ಅದು ವಾಯ್ಡಬಲ್ ಅಗ್ರಿಮೆಂಟ್ ಕೂಡ ಆಗಬಹುದು. ಎರಡನೇದು, ಇದು ಮೂಲದಲ್ಲಿಯೇ ಅನೂರ್ಜಿತವಾಗಿರುತ್ತದೆ. ಅಂದರೆ ಸ್ಟಾರ್ಟಿಂಗಲ್ಲೇ ಅನೂರ್ಜಿತ ಇಲ್ಲ ಅಂತ ಅನ್ನಿಸ್ಕೊಳ್ಳುತ್ತೆ ಒಪ್ಪಂದ. ಇದು ಆಗಲ್ಲ, ಸ್ವಲ್ಪ ದೂರ ಬಂದ ಮೇಲೆ ಅನೂರ್ಜಿತ ಆಗುತ್ತೆ. ಇದರಿಂದ ಯಾವುದೇ ಕಾನೂನಿನ ಪರಿಣಾಮಗಳು ಸೃಷ್ಟಿಯಾಗುವುದಿಲ್ಲ. ಯಾಕಂದರೆ ನಾವು ಸ್ಟಾರ್ಟಿಂಗ್ ಪಾಯಿಂಟಲ್ಲೇ ನಾವೇನಂತೀವಿ ಒಪ್ಕೊಳ್ಳೋದೇ ಇಲ್ವಲ್ಲ, ಹಾಗಾಗಿ ನಾವು ಕಾನೂನಿನ ಮೂಲಕ ಏನೂ ಹೋಗೋದು ಬೇಡ. ಅವನು ಒಪ್ಕೊಂಡು ಆಮೇಲೆ ನಮಗೆ ಮೋಸ ಮಾಡ್ತಾ ಇಲ್ಲ, ಸ್ಟಾರ್ಟಿಂಗೇ ಒಪ್ಕೊಳ್ದಲ್ಲೇ ಹೇಳ್ಬಿಡ್ತಿದ್ದಾನೆ ಅವನ ಮನಸ್ಸಲ್ಲಿರೋದನ್ನು. ಸೊ ಹಾಗಾಗಿ ಇಲ್ಲಿ ಏನಿದೆ, ಇದು ಮೂಲದಲ್ಲಿ ನ್ಯಾಯಬದ್ಧವಾಗಿಯೇ ಇರುತ್ತದೆ. ಯಾಕಂದರೆ ಆಫರ್ ಅಕ್ಸೆಪ್ಟೆನ್ಸ್ ನಾವು ಓದಿದ್ವಲ್ಲ, ಒಂದು ಸ್ಕೂಟರ್ನ 1 ಲಕ್ಷಕ್ಕೆ ಕೊಡ್ತೀನಿ ಅಂತ ಒಪ್ಕೊಂಡಿರ್ತಾನೆ ಎ, ಬಿ ಹೌದು ಆಯಿತು ನಾನು ತೊಗೋತೀನಿ ಅಂತ ಅಂದಿರ್ತಾನೆ. ಆಮೇಲೆ ಏನಾಗ್ತಾನೆ, ಏನು ಮಾಡ್ತಾನೆ, ಸ್ವಲ್ಪ ದಿನ ಬಿಟ್ಟ ಮೇಲೆ ಇಲ್ಲ ನಾನು ಕೊಡಲ್ಲ ಅಂತಾನೆ. ಸೊ ಆವಾಗ ಅದೇನಾಗುತ್ತೆ, ವಾಯ್ಡಬಲ್ ಅಗ್ರಿಮೆಂಟ್ ಆಗುತ್ತೆ. ಯಾಕಂದರೆ ಮೊದಲದಲ್ಲೇ ನಾನು ಮಾರ್ತೀನಿ ಅಂತ ಆಫರ್ ಕೊಡ್ತಾನೆ, ಬಿ ಕೂಡ ಅಕ್ಸೆಪ್ಟೆನ್ಸ್ ಮಾಡ್ಕೋತಾನೆ, ಸ್ವಲ್ಪ ದಿನ ಆದಮೇಲೆ ಅವನು ಅದನ್ನು ಒಪ್ಪಲ್ಲ. ಸೊ ಈ ಘಟನೆಯಿಂದ ಏನಾಗುತ್ತೆ, ಅದು ಅನೂರ್ಜಿತ ಆಗುತ್ತೆ. ಇದರ ಲಾಭ ಪಡೆಯಲು ಪಕ್ಷಗಾರರು ಪ್ರತಿಪಾದಿಸಲು ಬರುವುದಿಲ್ಲ. ಅಂದರೆ ಇದ್ರದ್ದು ಏನು ಪ್ರಾಫಿಟ್ ತಗೊಳ್ಳೋದಕ್ಕೆ ಇಲ್ಲಿ ಪಕ್ಷಗಾರರು ಯಾರು ಅಂದರೆ ಪಾರ್ಟೀಸ್ಗಳು ಯಾರು ಬರೋದಿಲ್ಲ. ಕಾರಣ ಸ್ವರೂಪವೇ ಶೂನ್ಯವಾಗಿರುತ್ತದೆ. ಯಾಕಂದರೆ ಅದು ಹುಟ್ಟುವಂಥ ಇದೇನೇ ಕೂಡ ಅದು 0 ಆಗಿರುತ್ತೆ. ಇಲ್ಲಿ ಲಾಭ ಪಡೆಯುವ ಸಾಧ್ಯತೆ ಇರಬಹುದು, ಏಕೆಂದರೆ ಒಪ್ಪಂದದ ನಂತರ ಇದು ಶೂನ್ಯವಾಗುತ್ತದೆ. ಇಲ್ಲಿ ದಾವೆ ಹೂಡಿ ಪರಿಹಾರ ಪಡೆಯಲು ಸಾಧ್ಯವಿಲ್ಲ. ದಾವೆ ಹೂಡಿ ಪರಿಹಾರ ಅಥವಾ ಪುನರ್ ಪರಿಸ್ಥಿತಿಗೆ ತರಬಹುದು. ಯಾಕಂದರೆ ಇಲ್ಲಿ ಏನೂ ಒಪ್ಕೊಂಡಿರಲ್ಲ, ಆಫರ್ ಇರುತ್ತೆ ಅಕ್ಸೆಪ್ಟೆನ್ಸ್ ಆಗಿರಲ್ಲ. ಇಲ್ಲಿ ಆಫರು ಆಗಿರುತ್ತೆ ಅಕ್ಸೆಪ್ಟೆನ್ಸು ಆಗಿರುತ್ತೆ, ಸ್ವಲ್ಪ ದಿನ ಆದಮೇಲೆ ಅಗ್ರಿಮೆಂಟು ಮುರಿದು ಬೀಳುತ್ತೆ. ಆವಾಗ ಇಲ್ಲಿ ನಾವೇನು ಪರಿಹಾರ ಕೂಡ ಕೇಳಬಹುದು. ಸೊ ಈ ಥರ ನಮಗೆ ಕೆಲವೊಂದು ಪಾಯಿಂಟ್ಸ್ಗಳಿದೆ. ಇವುಗಳನ್ನ ನಿಮಗೆ 5 ಮಾರ್ಕ್ಸಿಗೆ ಕೊಡಬಹುದು, ನೆಗ್ಲೆಕ್ಟ್ ಮಾಡಬೇಡಿ. ನೆಕ್ಸ್ಟು ಇಲ್ಲೊಂದು ಶಾರ್ಟ್ ಇದೆ, ಶೂನ್ಯ ಮತ್ತು ಕಾನೂನು ಬಾಹಿರ ಒಡಂಬಡಿಕೆಗಳ ವ್ಯತ್ಯಾಸಗಳು ಕೆಳಕಂಡಂತಿವೆ. ಇವುಗಳನ್ನ ಪಾಯಿಂಟ್ಸ್ ವೈಸ್ ಮಾಡಿಲ್ಲ, ಬೇಕಾದರೆ ನೀವು ಪಾಯಿಂಟ್ಸ್ ವೈಸ್ ಇದನ್ನು ಮಾಡ್ಕೋಬಹುದು. ನೋಡಿ, ಇಲ್ಲಿ ಶೂನ್ಯ ಕಾನೂನು ಬಾಹಿರ 0 ಹುಟ್ಟುವಂಥ ಸ್ವರೂಪಕ್ಕೇ 0 ಆಗಿರುತ್ತೆ. ಕಾನೂನು ಬಾಹಿರ ಕಾನೂನಲ್ಲಿ ಮಾಡಬಾರದಂತಹ ಒಡಂಬಡಿಕೆಗಳು ಇರುತ್ತೆ, ಅವುಗಳಿಗೆ ರೂಲ್ಸೇ ಇರಲ್ಲ. ಅಂದರೆ ಕಾನೂನು ಹೇಳಿರುತ್ತೆ ಅಂಥವನ್ನ ಮಾಡಬಾರ್ದು ಅಂತ. ಹಾಗಾದರೆ ಇವೆರಡಕ್ಕೂ ಇರುವಂಥ ವ್ಯತ್ಯಾಸ ಏನಿದೆ? ಎಲ್ಲ ಶೂನ್ಯ ಒಡಂಬಡಿಕೆಗಳು ಕಾನೂನು ಬಾಹಿರವಾಗಿಯೇ ಇರುತ್ತದೆ. ಯಾಕಂದರೆ ಕಾನೂನಿನ ಪ್ರಕಾರ ಆಗಿದ್ದರೆ ಅದು ಕಾಂಟ್ರಾಕ್ಟ್ ಆಗೋದು, ಅದು ಕಾನೂನಿನ ಪ್ರಕಾರ ಅಲ್ದಲೇ ಇರೋದ್ರಿಂದ ಅದೇನಾಗುತ್ತೆ, ಒಡಂಬಡಿಕೆ ಶೂನ್ಯ ಆಗಿರುತ್ತೆ ಎಂದು ಹೇಳಲು ಬರುವುದಿಲ್ಲ. ಉದಾಹರಣೆ, ಒಂದು ಪಂದ್ಯದ ಒಡಂಬಡಿಕೆಯು ಶೂನ್ಯವಾಗಿದ್ದರೂ ಸಹ ಅದು ಕಾನೂನು ಬಾಹಿರವಲ್ಲ. ಕುದುರೆಯ ಓಟ ಪಂದ್ಯ, ಕ್ರಿಕೆಟ್ ಪಂದ್ಯ ನೋಡಿ, ಇವುಗಳು ಕಾನೂನು ಬಾಹಿರ. ಯಾಕಂದರೆ ಕುದುರೆ ಓಡೋವಂಥದ್ದು ನಿಮಗೆ ಇನ್ಕಮ್ ಟ್ಯಾಕ್ಸಲ್ಲಿ ಇದೆ, ಇದು ಒಂದು ಜೂಜಾಟ ಆಡುವಂಥ ಒಂದು ರೀತಿ ಗ್ಯಾಮ್ಲಿಂಗಿಗೆ ಸೇರುತ್ತೆ. ಅಂದರೂ ಕೂಡ ಅದನ್ನು ಎಲ್ಲ ಕಡೆ ನಡೆಸ್ತಾ ಇದ್ದಾರೆ, ಹೌದಾ? ನೆಕ್ಸ್ಟು ಸೆಕೆಂಡ್ ಪಾಯಿಂಟ್, ಶೂನ್ಯ ಒಡಂಬಡಿಕೆಗಳಲ್ಲಿ ಯಾವಾಗಲೂ ಶಿಕ್ಷೆಯಾಗದೇ ಇರಬಹುದು. ಹೌದು, ಯಾಕಂದರೆ ಅಲ್ಲಿ ಆಫರ್ ಇರುತ್ತೆ ಅಕ್ಸೆಪ್ಟೆನ್ಸೇ ಇರಲ್ವಲ್ಲ, ಅಲ್ಲಿ ಕೂಡ ಶಿಕ್ಷೆಯಾಗೋಲ್ಲ. ಆದರೆ ಕಾನೂನು ಬಾಹಿರ ಒಡಂಬಡಿಕೆಗಳಲ್ಲಿ ಯಾವಾಗಲೂ ಶಿಕ್ಷೆ ಇದ್ದೇ ಇರುತ್ತೆ. ಕಾನೂನು ಇದನ್ನು ಮಾಡಬೇಡಿ ಅಂತ ಹೇಳಿದ್ರೆ ಅದನ್ನೇನಾದರೂ ಅವ್ರು ಮಾಡಿದ್ರೆ ಅದೇನಾಗಿರುತ್ತೆ, ಅದು ಶಿಕ್ಷೆಗೆ ಅರ್ಹವಾಗಿರುವಂತಹ ರೀತಿ. ಯಾಕಂದರೆ ಫಸ್ಟೇ ಹೇಳಿರುತ್ತೆ ಕಾನೂನು ಅಂಥದ್ದನ್ನು ಮಾಡಿದ್ರೆ ಶಿಕ್ಷೆ ಆಗತ್ತೆ ಅಂತ. ಆದರೆ ಏನು ಮಾಡ್ತೀರಾ ಮಕ್ಕಳೇ, ಈಗಿನ ಇಂಡಿಯಾನ ಪರಿಸ್ಥಿತಿ ಹೇಗಿದೆ ಅಂದರೆ ಮಾಡಬಾರ್ದಂಥ ಕೆಲಸಗಳನ್ನು ಮಾಡಿದ್ರೂ ಕೂಡ ಕಾನೂನು ಏನು ಮಾಡುವಂತಹ ಸ್ಥಿತಿಯಲ್ಲಿಲ್ಲ. ಫಾರ್ ಎಕ್ಸಾಂಪಲ್ ಯಾವುದಿರ್ಬೋದು, ರಸ್ತೆ ಬದಿಯಲ್ಲಿ ನಾವು ಉಗುಳದಿರ್ಬೋದು,
ಮತ್ತು ನಾವು ಸಿಗರೇಟ್ ಸೇದೋದಿರ್ಬೋದು, ಧೂಮಪಾನ ಮಾಡುವಂಥದ್ದು ಇರಬಹುದು, ಎಲ್ಲ ಇರುತ್ತೆ. ಆ ಪ್ರಾಡಕ್ಟ್ಗಳ ಮೇಲೆ ಎಚ್ಚರಿಕೆ ಕೂಡ ಕೊಟ್ಟಿರ್ತಾರೆ. ನೀವು ಈ ಥರ ಯೂಸ್ ಮಾಡಿದ್ರೆ ಅನಾರೋಗ್ಯಕ್ಕೆ ಒಳಗಾಗಬಹುದು ಅಂತಲೂ ಕೊಟ್ಟಿರ್ತಾರೆ. ಆದರೂ ಕೂಡ ನಮ್ಮ ಜನ ಏನು ಮಾಡ್ತಾರೆ, ಕಾನೂನು ಬಾಹಿರವಾಗಿರೋದನ್ನೇ ಮಾಡ್ತಾರೆ. ಅಂದರೂ ಕೂಡ ನಮ್ಮದು ಸಿಸ್ಟಮ್ ಒಂದು ಸ್ವಲ್ಪ ಸರಿ ಇಲ್ಲ ಮೀನ್ಸ್ ನಾವು ಸರಿ ಇಲ್ಲ. ನಾವು ಎಲ್ಲದಕ್ಕೂ ಅಪೋಸ್ ಮಾಡಬೇಕು. ಕೆಟ್ಟದ್ದನ್ನು ಕಂಡಾಗ ನಾವು ಅದನ್ನು ಅಪೋಸ್ ಮಾಡಬೇಕಾಗತ್ತೆ. ಮಕ್ಕಳೇ, ನೀವು ಹಾಗೆ ಮಾಡಬೇಡಿ, ಒಳ್ಳೆ ರೀತಿಯಲ್ಲಿ ಹೋಗಿ. ನೆಕ್ಸ್ಟು ಇಲ್ಲಿ 3ನೇ ಪಾಯಿಂಟ್ ಏನು ಬರುತ್ತೆ, ಶೂನ್ಯ ಒಡಂಬಡಿಕೆಯಲ್ಲಿ ಸಹಾಯಕ ವ್ಯವಹಾರಕ್ಕೆ ಸಂಬಂಧಿಸಿದಂತೆ ಪರಿಣಾಮದಲ್ಲಿ ಹೆಚ್ಚಿನ ವ್ಯಾಪಕತೆ ಇರುವುದಿಲ್ಲ. ಶೂನ್ಯ ಒಡಂಬಡಿಕೆಯಲ್ಲಿ ಸಹಾಯಕ ವ್ಯವಹಾರಕ್ಕೆ ಸಂಬಂಧಿಸಿದಂತೆ ಪರಿಣಾಮ ಹೆಚ್ಚಿನ ವ್ಯಾಪಕತೆ ಇರೋದಿಲ್ಲ, ಜಾಸ್ತಿ ಸ್ಕೋಪ್ ಇರಲ್ಲ. ಯಾಕಂದರೆ ಶೂನ್ಯ ಅಲ್ಲೇ ಮುಗಿದೋಗೋದ್ರಿಂದ ಎಲ್ಲೆಡೆ ಇದು ಹರಡೋಲ್ಲ. ಆದರೆ ಕಾನೂನು ಬಾಹಿರ ಒಡಂಬಡಿಕೆಯಲ್ಲಿ ಹೆಚ್ಚಿನ ಪರಿಣಾಮ ಮತ್ತು ವ್ಯಾಪಕವಾಗಿರುತ್ತದೆ. ಕಾನೂನು ಬಾಹಿರ ಅನ್ನೋದು ಎಲ್ಲ ಕಡೆಯಲ್ಲೂ ಕೂಡ ನಮಗೆ ಸಿಗುವಂಥದ್ದು. ಇಷ್ಟನ್ನ ಕೆಲವೊಂದು ಪಾಯಿಂಟ್ಸನ್ನು ಮಾಡಿಟ್ಕೊಳ್ಳಿ ಮಕ್ಕಳೇ. ನೋಡಿ, ಇಲ್ಲಿ ನಿಮಗೆ ಕೆಲವೊಂದು ಕ್ವಶನ್ಸ್ ತೋರಿಸ್ತಿದ್ದಾರೆ. ಪ್ರಶ್ನೆಗಳೇನಿರ್ಬೋದು, ಈ ಪದಗಳನ್ನು ವ್ಯಾಖ್ಯಾನಿಸಿ. ಇದ್ರದ್ದು ನೀವು ಇದು ಬರಿಬೇಕಾಗುತ್ತೆ, ಡೆಫಿನಿಷನ್ ಬರಿಬೇಕಾಗುತ್ತೆ. ಒಡಂಬಡಿಕೆ, ಒಪ್ಪಂದ ಇದಾಗಿದೆ. ಒಪ್ಪಂದಕ್ಕೂ ಒಡಂಬಡಿಕೆಗೂ ಇರುವಂತಹ ವ್ಯತ್ಯಾಸಗಳನ್ನು ತಿಳಿಸಿ. ಈಗ 5 ಮಾರ್ಕ್ಸಿಂದ ಬಿಫೋರಲ್ಲಿ ನಾನು ಹೇಳಿದೆ, ಎಲ್ಲ ಒಪ್ಪಂದಗಳು ಒಡಂಬಡಿಕೆಗಳಾಗಿರುತ್ತವೆ, ಆದರೆ ಎಲ್ಲ ಒಡಂಬಡಿಕೆಗಳು ಒಪ್ಪಂದಗಳಾಗಿರುವುದಿಲ್ಲ. ವಿಮರ್ಶಿಸಿ. ಇದನ್ನು ಮಕ್ಕಳೇ ನಿಮಗೆ ಈ ಸ್ಟೇಟ್ಮೆಂಟನ್ನು ಕೊಟ್ಟು 15 ಮಾರ್ಕ್ಸಿಗೆ ಆರ್ 10 ಮಾರ್ಕ್ಸಿಗೆ ಕೊಡುವಂಥ ಚಾನ್ಸಸ್ ಇರುತ್ತೆ. ಆಯಿತಾ? ಇದಕ್ಕೆ ರೆಡಿಯಾಗಿ ಸೋರ್ಸ್ ಕೂಡ ಕಳಿಸಿದ್ದೀನಿ ನಾನು. ನ್ಯಾಯಬದ್ಧ ಒಪ್ಪಂದದ ಮುಖ್ಯಾಂಶಗಳು ಯಾವುವು ಅಂದರೆ ವಾಯ್ಡಬಲ್ ಎಸೆನ್ಷಿಯಲ್ ಎಲಿಮೆಂಟ್ಸ್ ಆಫ್ ಎ ವಾಯ್ಡಬಲ್ ಅಗ್ರಿಮೆಂಟ್ ಕಳಿಸಿದ್ದೀನಲ್ಲ, ಅದಕ್ಕೆ ಇದು ಆನ್ಸರ್ನ ಬರೀಬೇಕು. ನೆಕ್ಸ್ಟ್, ಒಪ್ಪಂದ ಎಂದರೇನು, ಒಪ್ಪಂದದ ವಿಧಗಳು. ಒಪ್ಪಂದದ ವಿಧಗಳು ನಮಗೆ ನಮ್ಮ ಸಿಲೆಬಸ್ಸಲ್ಲಿ ಇಲ್ಲ ಮಕ್ಕಳೇ. ಟೈಪ್ಸ್ ಆಫ್ ಕಾಂಟ್ರಾಕ್ಟ್ಗಳನ್ನು ಕೇಳಿಲ್ಲ. ನೋಡಿ, ಫಸ್ಟ್ ಚಾಪ್ಟ್ರಲ್ಲಿ ಏನಿದೆ, ಫಸ್ಟ್ ಚಾಪ್ಟ್ರಲ್ಲಿ ಕಾನ್ಸೆಪ್ಟ್ ಆಫ್ ಲಾ ಇದೆ, ಓದಿದ್ವಿ. ಸೋರ್ಸಸ್ ಆಫ್ ಲಾ ಆಯಿತು, ಮರ್ಕೆಂಟೈಲ್ ಲಾ, ವ್ಯಾಪಾರ, ಅಗ್ರಿಮೆಂಟ್, ಕಾಂಟ್ರಾಕ್ಟ್, ಡೆಫಿನಿಷನ್ನು, ಎಸೆನ್ಷಿಯಲ್ಸ್ ಆಫ್ ಎ ಕಾಂಟ್ರಾಕ್ಟ್ ಇದಾಯಿತು. ಲೀಗಲ್ ರೂಲ್ಸ್ ಆ್ಯಸ್ ಟು ವ್ಯಾಲಿಡ್ ಆಫರ್ ಆ್ಯಂಡ್ ಅಕ್ಸೆಪ್ಟೆನ್ಸ್, ಇದು ನೆಕ್ಸ್ಟ್ ಪೀರಿಯಡಲ್ಲಿ ಬರುತ್ತೆ. ಮತ್ತು ಟರ್ಮಿನೇಷನ್ ಆಫ್ ಆ್ಯನ್ ಆಫರ್, ಯಾವ ರೀತಿ ನಾವು ಅದನ್ನು ಮುರಿಯುವಂಥದ್ದು ಆಫರನ್ನು ಅನ್ನೋದನ್ನು ಇಲ್ಲಿ ಇದೆ. ಬಟ್ ಇಲ್ಲಿ ಟೈಪ್ಸ್ ಆಫ್ ಇದು ಇಲ್ದಲೇ ಇರೋದ್ರಿಂದ ನಮ್ಮ ಸಿಲೆಬಸ್ಸಲ್ಲಿ ಅದಕ್ಕೆ ಹೋಗೋದು ಬೇಡ ಅನಿಸುತ್ತೆ. ಯಾಕಂದರೆ because of we have shortage of time now, so we will go through the syllabus only. So if you want to learn more, you have time at home, learn more. ನೋಡಿ, ಈ ಬುಕ್ಕಲ್ಲಿ ನಿಮಗೆ ಬಿಸ್ನೆಸ್ ಲಾ, ದ ಆಥರ್ ಈಸ್ ಜಿ ವೇದಮೂರ್ತಿ ಆ್ಯಂಡ್ ರಂಗದಾಸಿ ಅಂತ ಹೇಳಿದ್ದೀನಲ್ಲ, ಇದರಲ್ಲಿ ನಿಮಗೆ ಇಲ್ಲಿ ಒಡಂಬಡಿಕೆ ಅಂಶಗಳು ಆದಮೇಲೆ ವಿಧಗಳು ಅನ್ನೋದು ಕೂಡ ಇದೆ. ಬೇಕಾದ್ರೆ ನಾನು ಸೋರ್ಸ್ ಕಳಿಸ್ತೇನೆ. ನೋಡಿ, ಇಲ್ಲಿ ಒಪ್ಪಂದದ ವಿಧಗಳು ಇದೆ. ಬೇಕಾದರೆ ನೀವು ಸೂಕ್ಷ್ಮವಾಗಿ ಇದನ್ನು ಚಾಟ್ ಅಷ್ಟೇ ಕಲಿತುಬಿಟ್ಟು ನೀವೇನು ಕನ್ನಡದಲ್ಲಿ ಬರಿತೀರಾ, ಓನಾಗಿ ಇವುಗಳ ಮೀನಿಂಗನ್ನೆಲ್ಲ ಬರ್ಕೊಂಡು ನೀವು ಮಾಡಬಹುದು. ಇದು ನಮ್ಮ ಇದರಲ್ಲಿ ಸಿಲೆಬಸ್ಸಲ್ಲಿ ಇಲ್ದಲೇ ಇರೋದ್ರಿಂದ ನಾನು ಅಷ್ಟು ಇದು ಮಾಡ್ತಾ ಇಲ್ಲ. ಮತ್ತು ನೋಡಿ, ಈ ಥರ ಓದುವಾಗ ನೀವು ಬುಕ್ ತೊಗೊತೀರಲ್ಲ, ಓದುವಾಗ ದಯವಿಟ್ಟು ಎಕ್ಸಾಂಪಲ್ಸ್ ಮೂಲಕನೇ ಓದಿ. ನಾನು ಆಲ್ರೆಡಿ ರಿಪೀಟ್ ಮಾಡಿದ್ದೀನಿ ಈ ಪದಗಳನ್ನು. ನೀವು ಏನೇ BL ಬರೆದ್ರೂ ಏನೇನು ಬರಿಬೇಕು, ಸೆಕ್ಷನ್ಸ್ ಬರಿಬೇಕು, ಸಬ್ ಕ್ಲಾಸ್ ಬರಿಬೇಕು, ಆಮೇಲೆ ಕಾಯ್ದೆ ಬರಿಬೇಕು, ಆ್ಯಕ್ಟ್ ಬರಿಬೇಕು, ಯಾವುದ್ರ ಮೂಲಕ ಇವುಗಳು ಜಾರಿಗೆ ಬರುತ್ತೆ ಅನ್ನೋವು. ಆಮೇಲೆ ಪ್ರತಿಯೊಂದೂ ಎಕ್ಸ್ಪ್ಲೈನ್ ಮಾಡುವಾಗ ಅದಕ್ಕೆ ಎಕ್ಸಾಂಪಲ್ಸನ್ನು ನೀವು ಕೊಡಲೇಬೇಕು 100%. ಇಲ್ಲಾಂದರೆ BLU ನಿಮಗೆ ಸ್ಕೋರ್ ಆಗೋಲ್ಲ. ಗೊತ್ತಾಗ್ತಿದೆಯಲ್ವಾ ಮಕ್ಕಳೇ? ನೋಡಿ, ಇಲ್ಲಿ ನಿಮಗೆ ಈ ಥರ ಎಕ್ಸಾಂಪಲ್ನ ಕೊಟ್ಟು ಇದನ್ನು ಕೇಸ್ ಸ್ಟಡಿ ಮಾಡಿ ಅಂತಲೂ ಹೇಳ್ಬಹುದು. ಈ ಕೇಸ್ ಸ್ಟಡಿ ಯಾವುದಕ್ಕೆ ಸೇರುತ್ತೆ ಅಂತಲೂ ಕೂಡ ಕೇಳಬಹುದು. ನೋಡಿ, ಎಕ್ಸಾಂಪಲ್ ಏನಿದೆ, ದೀಪಾಳು ತನ್ನ ಗೆಳತಿ ರಾಧಾಳನ್ನು ತನ್ನ ಮನೆಗೆ ಊಟಕ್ಕೆ ಬರಲು ಆಮಂತ್ರಣವನ್ನು ನೀಡುತ್ತಾಳೆ. ದೀಪ ರಾಧಾಳನ್ನು ನಮ್ಮ ಮನೆಗೆ ಊಟಕ್ಕೆ ಬಾ ಅಂತ ಹೇಳ್ಬಿಟ್ಟು ಕರೀತಾಳೆ. ರಾಧಾಳು ದೀಪಾಳ ಆಮಂತ್ರಣವನ್ನು ಸ್ವೀಕರಿಸಿ, ಆಯಿತು, ಅವಳು ಕರೀತಾಳಲ್ವಾ, ಸೊ ಇವಳು ಆಯಿತು ಬರ್ತೀನಿ ಅಂತ ಹೇಳ್ತಾಳೆ. ನಂತರ ಊಟಕ್ಕೆ ಹೋಗಲಿಲ್ಲ. ಬರ್ತೀನಿ ಅಂತ ಹೇಳಿ ಅವಳು ಊಟಕ್ಕೆ ಹೋಗಲ್ಲ. ಅವಾಗೇನಾಗುತ್ತೆ, ಸ್ನೇಹಿತೆಗಾಗಿ ಬಹಳ ಖರ್ಚು ಮಾಡಿದ ಊಟವು ನಷ್ಟವಾಗುತ್ತದೆ.
ಅವಳೇನು ಅಂದ್ಕೊಂಡಿರ್ತಾಳೆ, ಅವಳು ಫ್ರೆಂಡ್ ಬರ್ತಾಳೆ ಅಂತ ಹೇಳ್ಬಿಟ್ಟು ಏನೇನೋ ಡಿಶಸ್ನೆಲ್ಲ ಮಾಡಿಸಿರ್ತಾಳೆ. ಆವಾಗ ಏನಾಗುತ್ತೆ, ಆ ಊಟ ಎಲ್ಲ ವೇಸ್ಟ್ ಆಗುತ್ತೆ. ಯಾಕಂದರೆ ಊಟ ಇಸ್ ಪೆರಿಷಬಲ್ ಅಲ್ವಾ, ಬೇಗ ಹಾಳಾಗುವಂಥದ್ದು. ಇಲ್ಲಿ ದೀಪ ತನಗಾದ ನಷ್ಟ ಮತ್ತು ಮಾನಸಿಕ ವೇದನೆಗೆ ರಾಧಾಳ ಮೇಲೆ ದಾವೆ ಹೂಡಬಹುದೇ? ನೋಡಿ, ನಿಮಗೆ ನೀವೇ ಬರ್ಕೊಳ್ಳಿ. ದಾವೆ ಹೂಡಬಹುದೇ? ಇದನ್ನ ಆಲ್ರೆಡಿ ನಾನು ಹೇಳಿದ್ದೀನಿ. ಇಲ್ಲ, ಆಗಲ್ಲ. ಯಾಕೆ ಅಂದರೆ ಇದು ಸಾಮಾಜಿಕ ಕಾಂಟ್ರಾಕ್ಟ್ ಆಗುತ್ತೆ. ನೋಡಿ, ಇಲ್ಲಿ ನಾನು ಇಲ್ಲಿ ಹೇಳಿದ್ದೀನಲ್ಲ, ಒಂದು ಎಕ್ಸಾಂಪಲ್ಸಲ್ಲಿ ಕೊಟ್ಟು ಹೇಳಿದ್ದೀನಿ ನಿಮಗೆ. ಒಂದು ಗಂಡ ಹೆಂಡತಿದು ಒಂದು ಎಕ್ಸಾಂಪಲ್ಸ್ ಆಗಿರಬಹುದು, ಆಯಿತಾ? ಹಾಗಾಗಿ ನೋಡಿ, ಇಲ್ಲಿ ಇದೆ ನೋಡಿ ಆ ಎಕ್ಸಾಂಪಲ್ಸ್ದು. ಈ ಎಕ್ಸಾಂಪಲನ್ನು ನೀವು ವಿಮರ್ಶಿತವಾಗಿ ಬರೆಯುವಂಥದ್ದು. ಇದನ್ನು ಕೂಡ ಓದೋಣ. ಇದು ಆ ಕೇಸಿಗೆ ಸಂಬಂಧಪಟ್ಟಂತೆ ಇದೆ ನೋಡಿ. ಏನು ತನ್ನ ಸ್ನೇಹಿತನಾದ ಬೀನನ್ನು ಔತಣಕ್ಕಾಗಿ ತನ್ನ ಮನೆಗೆ ಆಹ್ವಾನ ನೀಡುತ್ತಾನೆ. ಅಲ್ಲಿ ಹೇಗೆ ದೀಪ ರಾಧನ ಕರೆದ್ಲು ಆ ಥರ ಇಲ್ಲಿ ಎ ಬಿನ ಕರೀತಾನೆ. ಬಿಯು ಆಹ್ವಾನಕ್ಕೆ ಒಪ್ಪಿ, ಹಾಗಾದರೆ ದೀಪ ಒಪ್ತಾಳಲ್ವಾ, ನಂತರ ಔತಣಕ್ಕೆ ಬರೋದಿಲ್ಲ. ಅವಳು ದೀಪ ಹ್ಞೂ ಅಂತ ಹೇಳ್ಬಿಟ್ಟು ಬರೋಲ್ಲ ಅಲ್ಲಲ್ಲ ರಾಧಾ. ಆವಾಗ ಏನು ಬಿನ ಮೇಲೆ ನಷ್ಟವಾದ ಭೋಜನ ವೆಚ್ಚಕ್ಕಾಗಿ ದಾವೆ ಹೂಡುತ್ತಾನೆ ಅಷ್ಟೇ. ಆದರೆ ನ್ಯಾಯಾಲಯ ಏನು ಮಾಡುತ್ತೆ ನೋಡಿ, ಇದು ಇಲ್ಲಿ ನಿಜವಾದ ಒಂದು ಸತಿ ನೀವು ಆ್ಯಸ್ ಇಟ್ ಈಸ್ ಇದನ್ನು ಬರೀರಿ, ಆನ್ಸರ್ ಮಾಡುವಾಗ ಆ್ಯಸ್ ಇಟ್ ಈಸ್ ಇದನ್ನು ಬರೆದು. ಆದರೆ ನ್ಯಾಯಾಲಯ ಏನು ಮಾಡುತ್ತೆ ನೋಡಿ, ಇದು ಮೇಯ್ನ್ ತೀರ್ಪು ನಿಮಗೆ ಬಂದು. ನ್ಯಾಯಾಲಯವು ಇದು ಕೇವಲ ಸಾಮಾಜಿಕ ಒಡಂಬಡಿಕೆಯಾದುದರಿಂದ ಒಪ್ಪಂದವೆಂದು ಪರಿಗಣಿಸಲಿಲ್ಲ. ಇದು ನಮಗೆ ಮೇಯ್ನ್ ಆನ್ಸರ್. ಇದನ್ನು ಬರೆದು ಮತ್ತು ಇದು ಯಾರ ಹೆಸರಲ್ಲಿ ಆಯಿತು ಅನ್ನೋದನ್ನು ಕೂಡ ಬರೆದ್ರೆ ನೋಡಿ 5 ಮಾರ್ಕ್ಸ್ ನಿಮಗೆ ಈಸಿಯಾಗಿ ಸಿಗುತ್ತೆ, ಆಯಿತಾ? ಈ ಥರ ಯಾವುದನ್ನೇ ನೀವು ಬಿಸ್ನೆಸ್ ಲಾ ಅಲ್ಲಿ ಓದುವಾಗ ಮಕ್ಕಳೇ ಎಕ್ಸಾಂಪಲ್ ಮೂಲಕ ಅರ್ಥ ಮಾಡಿಕೊಂಡ್ರೆ ಅದು ಲಾಂಗ್ ಟೈಮ್ ನಿಮಗೆ ನೆನಪಲ್ಲಿ ಉಳಿಯುತ್ತೆ ಮತ್ತು ಒಳ್ಳೆ ಮಾರ್ಕ್ಸ್ ಕೂಡ ಬರುತ್ತೆ. ಇನ್ನು ನೀವು ಕನ್ನಡದಲ್ಲಿ ಬರೆಯೋದ್ರಿಂದ ಯು ಕ್ಯಾನ್ ರೈಟ್ ಜೆನ್ಯೂನ್ ರೀಸನ್. ಓಕೆ, ಸೊ ಇಷ್ಟು ಇದೆ. ಮತ್ತು ನೆಕ್ಸ್ಟು ವ್ಯಕ್ತ ಮತ್ತು ಅವ್ಯಕ್ತ ಒಪ್ಪಂದಗಳೆಂದರೆ ಏನು ಅಂದರೆ ವ್ಯಾಲಿಡ್ ಕಾಂಟ್ರಾಕ್ಟ್ ಮತ್ತು ವಾಯ್ಡ್ ಕಾಂಟ್ರಾಕ್ಟ್ ಅಂದರೆ ಏನು ಅನ್ನೋದನ್ನ ಇಲ್ಲಿ ಹೇಳಿದ್ದಾರೆ. ಲಘು ಟಿಪ್ಪಣಿ ಬರೆಯಿರಿ, ರೈಟ್ ಎ ನೋಟ್ ಆನ್ ಅಂತ ಹೇಳ್ಬಿಟ್ಟು ಕರೀತಾರೆ. ಅದರಲ್ಲಿ ಅನೂರ್ಜಿತ ಒಪ್ಪಂದಗಳು, ನಿರ್ವಹಿಸಲಾಗದ ಒಪ್ಪಂದಗಳು, ಸಾರ್ವಜನಿಕ ನೀತಿಗೆ ವಿರುದ್ಧವಾದ ಒಪ್ಪಂದಗಳು, ವಾಗ್ದಾನ, ಇವುಗಳನ್ನು ಕೆಲವೊಂದು ಇದನ್ನು ಕಲೆಕ್ಟ್ ಮಾಡಿಕೊಂಡು ಮಾಡಿ. ನೆಕ್ಸ್ಟು ನಮಗೆ ಫಸ್ಟ್ ಚಾಪ್ಟ್ರಲ್ಲಿ ಆಫರ್ ಆ್ಯಂಡ್ ಅಕ್ಸೆಪ್ಟೆನ್ಸ್ ಅಂತ ಇದೆ. ನೆಕ್ಸ್ಟು ನಾನು ಈ ಆಫರ್ ಆ್ಯಂಡ್ ಅಕ್ಸೆಪ್ಟೆನ್ಸಿನ ಚಾಪ್ಟ್ರಿಗೆ ಹೋಗ್ತೀನಿ. ಥ್ಯಾಂಕ್ ಯು ಡಿಯರ್ ಚಿಲ್ಡ್ರನ್.